ಅದಕ್ಕೆ ಕಾರಣ ಡಿಜಿಟಲ್ ನ್ಯೂಸ್ ಫಸ್ಟ್ ಇನ್ನು ಲಾಂಚ್ ಆಗಿರಲಿಲ್ಲ. ನಾವು ಹೋದಾಗ 2.5 ವರ್ಷ ಆದ್ಮೇಲೆ ಲಾಂಚ್ ಆಗಿದ್ದು. ಅಲ್ಲಿದ್ದವರು ತುಂಬಾನೇ ಎಲ್ಲರೂ ಪೇಷಂಟ್ ಆಗಿದ್ರು, ಇನ್ಕ್ಲೂಡಿಂಗ್ ಮೀ, ನಾನಿರ್ಬೋದು. ಒಂದು ಟೀಮ್ ಏನಿತ್ತು, ಚೆನ್ನಾಗಾಗತ್ತೆ ಈ ಚಾನಲ್ಲು ಲಾಂಚ್ ಆಗಲಿ, ನಾವೆಲ್ಲ ಈ ಸಂಸ್ಥೆಗೋಸ್ಕರ ಎಲ್ಲರೂ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಇದ್ದವರು, TV9, ನ್ಯೂಸ್ 18, ಪಬ್ಲಿಕ್, ಹೀಗೆ ಇವನ್ ನಿಖಿಲ್ ಜೋಶಿ ಅಂತ ಇದ್ರು, ಅವರು ಟೈಮ್ಸ್ ನಾವು ನ್ಯೂಸ್ 9 ಅಲ್ಲಿಂದ ಎಲ್ಲ ಕೆಲಸ ಬಿಟ್ಟು ಬಂದಿದ್ರು ನ್ಯೂಸ್ ಫಸ್ಟ್ಗೋಸ್ಕರ. ಸೊ ಒಂದು ನಂಬಿಕೆ ಮೇಲೆ ನಾವೆಲ್ಲ ಇದ್ವಿ. ಅವಲ್ಲಿ ಚಾನೆಲ್ ಇರಲಿಲ್ಲ ಅಲ್ಲ, ನಾವೆಲ್ಲ ಡಿಜಿಟಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು, ಯಾವುದೇ ಒಂದು ನ್ಯೂಸ್ ಚಾನಲ್ಲು ಡಿಜಿಟಲಿ ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ನಮಗೆ ಅವಾಗ ಚಾನೆಲ್ ಇರಲಿಲ್ಲ, ಲಾಂಚಿಗೆ ಕಾಯ್ತಾ ಇದ್ವಿ. ಡಿಜಿಟಲಿ ಮಾಡೋಣಪ್ಪ ಹಾಗೆ ಅಂತ ಕೂರಕ್ಕಾಗಲ್ಲ. ಇಷ್ಟೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿದವರು ಸುಮ್ಮನೆ ಕುತ್ಕೋಬೇಕು, ಎದ್ದು ಬರಬೇಕು, ಸಂಬಳ ತೊಗೋಬೇಕು, ಸುಮ್ಮನೆ ಕುತ್ಕೊಂಡು ಸಂಬಳ ತೊಗೊಂಡು ಬರಬೇಕು, ಮತ್ತು ಎಲ್ಲರೂ ಯಾವಾಗ ಲಾಂಚು ಏನಾಯಿತು ಎಲ್ಲ ಕೇಳೋರು. ಆವಾಗ ನಾವು ಅಟ್ಲೀಸ್ಟ್ ಸುಮ್ಮನೆ ಕೂರೋ ಬದಲು ಡಿಜಿಟಲಿ ಮಾಡೋಣ ಅಂತ ಶುರು ಮಾಡಿದ್ದು. ಈಗ ಒಂದು ಸಂಸ್ಥೆ ಅಂದಮೇಲೆ ಮಿನಿಮಮ್ 250ರಿಂದ 300 ಜನ ಇರ್ತಾರೆ. ಈ 250-300 ಜನ ಎಲ್ಲರೂ ತುಂಬ ಟ್ಯಾಲೆಂಟೆಡ್ ಇದ್ದಿದ್ದು, ಕೇಪಬಲ್ ಇದ್ದವ್ರನ್ನ ಒಂದು ಸಂಸ್ಥೆಯಲ್ಲಿ ಕಟ್ಟಿದ್ರು. ಅವ್ರುಗಳೆಲ್ಲ ಒಂದು ಚಾನಲ್ಗೆ ಹಾಕೋ ಫೋಕಸ್ನ ಒಂದು ಡಿಜಿಟಲಿಗೆ ಹಾಕಿದ್ರೆ ಖಂಡಿತ ರಿಸಲ್ಟ್ ಬರಬೇಕು ಅಲ್ವಾ? ಸೊ ಹಾಗಾಗಿ ನಮ್ಮ ಒಂದು ಕಂಟೆಂಟು ಅದಕ್ಕಿಂತ ಕ್ಯಾಮ್ರಾ ವರ್ಕ್ ಕೂಡ ತುಂಬಾ ಚೆನ್ನಾಗಿ. ಕ್ಯಾಮ್ರಾ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದೆ ನಮ್ಮ ನ್ಯೂಸ್ ಫಸ್ಟ್ ಚಾನಲ್ ಲಾಂಚ್ ಆಗಿ. ಕ್ಯಾಮ್ರಾ ವರ್ಕ್ ಎಷ್ಟು ಚೆನ್ನಾಗಿದೆ TV ನೋಡ್ದಂಗೆ ಆಗುತ್ತೆ ಅಂತ. ಸೊ ನಮ್ಮ ಕಂಪ್ಲೀಟ್ ಫೋಕಸ್ ಎಲ್ಲ ಡಿಜಿಟಲ್ ಮೇಲೆ ಬಿತ್ತು. ನಾವು ಏನೇ ಮಾಡಿದ್ರು ಚಾನಲಲ್ಲಿ ಬರ್ತಿಲ್ಲ, ಅದು ಯೂಟ್ಯೂಬ್. ಸೊ ಹಾಗಾಗಿ ಜನಕ್ಕೆ ರೀಚ್ ಆಯ್ತು. ಇವಾಗೆಲ್ಲ ಇರೋದೇ ಸೋಷಿಯಲ್ ಮೀಡಿಯಾ, ಡಿಜಿಟಲ್. ನಾವು ಮಾಡಿದ ಇಂಟರ್ವ್ಯೂ ಎಲ್ಲ ಇದ್ರ ಮೇಲೇ. ನಾವು ಡಿಜಿಟಲಿಗೆ ಮಾಡಿದ್ರು ಕಂಪ್ಲೀಟ್ ನಾವು ಚಾನಲ್ಗೆ ಮಾಡ್ತಿದ್ದೀವಿ ಅನ್ನೋ ರೀತಿ ಕಾನ್ಸಂಟ್ರೇಟ್ ಮಾಡಿ, ಚೆನ್ನಾಗಿ ರೆಡಿಯಾಗಿ, ಮತ್ತು ಕಂಟೆಂಟ್ ಮೇಲೂ ತುಂಬ ಚೆನ್ನಾಗಿ ನೋಡಿಕೊಂಡು, ಅದಾದಮೇಲೆ ಎಡಿಟಿಂಗಿಂದ ಹಿಡಿದು ಕ್ಯಾಮ್ರಾ ವರ್ಕ್ ಪ್ರತಿಯೊಂದು ತುಂಬ ಸಿಸ್ಟಮ್ಯಾಟಿಕ್ ಆಗಿ, ಅಲ್ಲಿದ್ದೇ ಒಂದು ದೊಡ್ಡ ಸಂಸ್ಥೆ ಕಟ್ಟುವಂಥ ಎಲ್ಲ ಕೈಗಳು ಸೇರಿ ಡಿಜಿಟಲ್ಗೆ ಫೋಕಸ್ ಮಾಡಿದಾಗ ಆಬ್ವಿಯಸ್ಲಿ ಚೆನ್ನಾಗಿ ಬರಬೇಕಲ್ವ. ಸೊ ಹಾಗಾಗಿ ರೀಚ್ ಆಯಿತು. ನಾನು ನ್ಯೂಸ್ 18ನಲ್ಲಿ ನ್ಯೂಸ್ ಫಸ್ಟ್ಗಿಂತ ಜಾಸ್ತಿ ಇಂಟರ್ವ್ಯೂಸ್ ಮಾಡಿರ್ಬೋದು, ಬಟ್ ಅದು ಡಿಜಿಟಲಿ ಈಗ ಸ್ವಲ್ಪ ಬೂಮ್ ಆಗ್ತಾ ಇದೆ. ಆಫ್ಟರ್ ನ್ಯೂಸ್ ಫಸ್ಟ್ ಡಿಜಿಟಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋರು ರೀಚ್ ಆದಮೇಲೆ ಪ್ರತಿಯೊಬ್ಬರೂ ಒಂದು ಟೀಮೇ ಇಡೋಕ್ಕೆ ಶುರು ಮಾಡಿಬಿಟ್ರು ಎಲ್ಲ ಚಾನಲಲ್ಲೂ. ಇಲ್ಲ ಹೌದು, ಯಾಕಂದರೆ ಅದು ರೀಚು ಹಂಗೆ ಆಯ್ತಲ್ಲ, ಜನಕ್ಕೀಗ ಮೊಬೈಲಲ್ಲೇ ನೋಡೋದು ಜಾಸ್ತಿ TV-ಗಿಂತ. ಸೊ ಈಗ ಬೇರೆ ಎಲ್ಲ ಚಾನಲ್ಸೂ ಡಿಜಿಟಲಿ ಚೆನ್ನಾಗಿ ಆಗ್ತಾ ಇದೆ. ನಾನು ಅಲ್ಲಿ ಎಷ್ಟೊಂದು ಇಂಟರ್ವ್ಯೂ ಮಾಡಿದ್ರು ನ್ಯೂಸ್ 18ನಲ್ಲಿ ಇವತ್ತು ಸಿಗಲ್ಲ, ಯಾಕಂದರೆ TV-ಗೆ ಹಾಕ್ತಾರೆ, TV ನೋಡೋದೇ ತುಂಬ ಜನ ಕಮ್ಮಿ. ಡಿಜಿಟಲಲ್ಲಿದ್ದರೆ ನಾವು ಇವತ್ತಿಗೂ ನಮಗೆ ಸಿಗ್ತಾಯಿತ್ತು. ನಾವು ಇಲ್ಲಿ ಕಂಪ್ಲೀಟ್ ಯೂಟ್ಯೂಬು, ಫೇಸ್ಬುಕ್ಕು, ವೆಬ್ಸೈಟಿಗೆ ಕಾನ್ಸಂಟ್ರೇಟ್ ಮಾಡಿದ್ವಲ್ಲ, ಹಾಗಾಗಿ ನ್ಯೂಸ್ ಫಸ್ಟ್ ಬಂದಮೇಲೆ ಇಂಥದ್ದೊಂದು ಚಾನಲ್ ಇದೆ, ಆ್ಯಂಕರ್ಸ್ ಎಲ್ಲ ಇಲ್ಲಿದ್ದಾರೆ ಅಂತ ಗೊತ್ತಾಗೋಕ್ಕೆ ಶುರು ಆಯಿತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.